ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇದು ಪ್ರೀಮಿಯರ್ ಪ್ರೊ ಕೋರ್ಸ್ ಒಳಗೆ 4ನೇ ಪಾರ್ಟು. ಸೊ ಐನೋ 4ನೇ ಪಾರ್ಟು ಭಾಳ ಲೇಟಾಗಿ ಬರತೈತಿ ಬಿಕಾಸ್ ಬೇರೆ ವೀಡಿಯೋಸ್ ಅಪ್ಲೋಡ್ ಮಾಡೋದಿತ್ತು ಆ್ಯಂಡ್ ಸಮ್ ಕೆಲಸ ಆಯ್ತಲ್ಲ, ಹಂಗಾಗಿ ಈ ಪಾರ್ಟ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು. ಸೊ ಇವತ್ತು ನಾನು ಕೀ ಫ್ರೇಮ್ ಬಗ್ಗೆ ಹೇಳ್ತೀನಿ. ಬಟ್ ನೀವೇನಾರ ಈ ಚಾನಲ್ಗೆ ಅಥವಾ ಈ ವಿಡಿಯೋಗೆ ಏನಾರು ಹೊಸಬ್ರಾಗಿದ್ದರೆ, ನಾನು ಆಲ್ರೆಡಿ ಈ ಪ್ರೀಮಿಯರ್ ಪ್ರೊ ಕೋರ್ಸ್ ಬಗ್ಗೆ 3 ಪಾರ್ಟ್ ಮಾಡೇನಿ. ಸೊ ನೀವೇನಾರ ಇನ್ನೂ ಆ ಪಾರ್ಟ್ ನೋಡಿಲ್ಲ ಅಂದರೆ ಫಸ್ಟ್ ಅದನ್ನ ಹೋಗಿ ನೋಡ್ಕೊಂಬರ್ರಿ. ಆ ಪಾರ್ಟ್ ಒಳಗೆ ನಾನು ವೀಡಿಯೋಸ್ನ ಎಡಿಟ್ ಮಾಡೋಕ್ಕಿಂತ ಮುಂಚೆ ಫೈಲ್ಸ್ನ ಮ್ಯಾನೇಜ್ ಮಾಡೋದು ಹೆಂಗೆ ಆ್ಯಂಡ್ ಪ್ರೀಮಿಯರ್ ಪ್ರೊದು ಕಂಪ್ಲೀಟ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೀನಿ. ಸೊ ನಿಮ್ಗೆ ಬೇಸಿಕ್ಕಿಂದ ಗೊತ್ತಿತ್ತಂದ್ರೆ ಈ ವಿಡಿಯೋ ಅರ್ಥ ಆಗತ್ತೆ. ನಿಮ್ಗೆ ಪ್ರೀಮಿಯರ್ ಪ್ರೊ ಬಗ್ಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನಿಮ್ಗೆ ಒಂಚೂರು ಅರ್ಥ ಆಗಂಗಿಲ್ಲ, ಹಾಗಾಗಿ ಹೇಳಕತ್ತೀನಿ. ಓಕೆನಾ? ಸೊ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಕವರ್ ಮಾಡೋಣ್ರಿ. ಕೀ ಫ್ರೇಮ್ನ ಯೂಸ್ ಮಾಡ್ಕೊಂಡು ನಿಮ್ಮ ವಿಡಿಯೋ ಒಳಗೆ ಸ್ಮೂತ್ ಝೂಮ್ ಇನ್ ಅಥವಾ ಝೂಮ್ ಔಟ್ ಮಾಡೋದು ಹೆಂಗೆ ಆ್ಯಂಡ್ ಅದೇ ಕೀ ಫ್ರೇಮ್ ಯೂಸ್ ಮಾಡ್ಕೊಂಡು ನಿಮ್ಮ ಏನಾರ PNGs ಇರ್ತಾವ ಅಥವಾ ಟೆಕ್ಸ್ಟ್ ಆನಿಮೇಷನ್ ಇರ್ತಾವೆ, ಅದ್ರ ಪೊಸಿಷನ್ ಚೇಂಜ್ ಮಾಡೋದು ಹೆಂಗೆ, ಅದನ್ನ ರೊಟೇಷನ್ ಮಾಡೋದು ಹೆಂಗೆ, ಅದನ್ನೆಲ್ಲ ಮಾಡೋದು ಹೆಂಗೆ ಅಂತ ನಾನು ಈ ವಿಡಿಯೋ ಒಳಗೆ ಹೇಳ್ತೀನಿ. ಸೊ ಇದೆಲ್ಲ ನೀವು ಕಲ್ತಿದ ಮೇಲೆ ನಿಮ್ಗೆ ಒಂದಿಷ್ಟು ಟೆಕ್ಸ್ಟ್ ಆನಿಮೇಷನ್ ಪ್ರೀಸೆಟ್ಸ್ ಕೊಡ್ತೀನಿ. ಆ ಪ್ರೀಸೆಟ್ಸ್ನ ನೀವು ಪ್ರೀಮಿಯರ್ ಪ್ರೊ ಒಳಗೆ ಇನ್ಸ್ಟಾಲ್ ಮಾಡೋದು ಹೆಂಗೆ ಆ್ಯಂಡ್ ಅದನ್ನ ಯೂಸ್ ಮಾಡೋದು ಹೆಂಗೆ ಅಂತಾನೆ ಹೇಳ್ತೀನಿ. ಬಟ್ ನೀವೇನ್ ಮಾಡ್ಬೇಕಂದ್ರೆ ವಿಡಿಯೋನ ಸ್ವಲ್ಪ ಪೂರ್ತಿ ನೋಡ್ಬೇಕು. ಯಾಕಂದ್ರೆ ವಿಡಿಯೋ ಮಧ್ಯೆ ಎಲ್ಲರೂ ನಾನು ಹೇಳ್ಬಿಡ್ತೀನಿ ಈಗ ಟೆಕ್ಸ್ಟ್ ಆನಿಮೇಷನ್ ಪ್ರೀಸೆಟ್ಸ್ನ ಇನ್ಸ್ಟಾಲ್ ಮಾಡೋದು ಹೆಂಗೆ ಅಂದ. ಸೊ ನಾವು ಅದನ್ನ ಪರ್ಟಿಕ್ಯುಲರ್ ಆಗಿ ಸಪ್ರೇಟ್ ವಿಡಿಯೋ ಮಾಡತ್ತಿಲ್ಲ, ಅದನ್ನು ಕೂಡ ಇದ್ರಾಗ ಹೇಳ್ತಾನಲ್ಲ. ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಂಡ್ ನಾನು ಆಲ್ರೆಡಿ ಈ ಟೆಕ್ಸ್ಟ್ ಪ್ರೀಸೆಟ್ಸ್ನ ಯೂಸ್ ಮಾಡತ್ತೀನಿ. ಸೊ ಅವೆಲ್ಲ ಕಂಪ್ಲೀಟ್ಲಿ ಫ್ರೀ ಅದಾವು. ಸೊ ಆ ಪ್ರೀಸೆಟ್ಸ್ ಏನಾರ ನಿಮಗೂ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ, ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ? ಸೊ ಓಕೆ, ಈಗ ಬರ್ರಿ ಕಂಪ್ಯೂಟರ್ ಸ್ಕ್ರೀನ್ ಒಳಗೆ ಹೋಗಿ ಎಡಿಟಿಂಗ್ನ ಸ್ಟಾರ್ಟ್ ಮಾಡನ್ರಿ. ಸೊ ಹಾಯ್ ಎಲ್ಲರಿಗೂ, ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಒಳಗೆ ಎಲ್ಲರಿಗೂ ಸ್ವಾಗತ. ಸೊ ಇಲ್ಲಿ ನಾನು ಪ್ರೀಮಿಯರ್ ಪ್ರೊ ಓಪನ್ ಮಾಡ್ಕೊಂಡೀನಿ. ಇಲ್ಲೇ ನಾನು ಆಲ್ರೆಡಿ ಒಂದು 3 ಪೇಜ್ ಹಾಕಿಟ್ಟಿದ್ದೆ ನಿಮ್ಗೆ ಆನಿಮೇಷನ್ ತೋರ್ಸಕ್ಕೆ. ಸೊ ಈಗ ನಾವೇನು ಮಾಡನ್ರಿ ಅಂದರೆ, ಈ ವಾಟ್ಸಾಪ್ ಅಂತ ಐತಲ್ಲ, ಈ ವಾಟ್ಸಾಪಿಗೆ ಒಂದು ಆನಿಮೇಷನ್ ಮಾಡನ್ರಿ. ಈಗ ಈ ವಾಟ್ಸಾಪಿಂದ ಆನಿಮೇಷನ್ನ ಈಗ ಈ ವಾಟ್ಸಾಪ್ನ ಆನಿಮೇಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಇದಕ್ಕೆ ಒಂದು ಪ್ರಿಸೆಟ್ ಹಾಕ್ಬೇಕು. ಇಲ್ಲಿ ನಿಮ್ಗೆ ಟ್ರಾನ್ಸ್ಫಾರ್ಮ್ ಅಂತ ಸರ್ಚ್ ಮಾಡಿದರೆ ಒಂದು ಪ್ರಿಸೆಟ್ ಸಿಗ್ತೈತಿ. ಇಲ್ಲ ಐತೆ ನೋಡಿರಿ ಟ್ರಾನ್ಸ್ಫಾರ್ಮ್ ಅಂತ. ಸೊ ಜಸ್ಟ್ ನಾನು ಇದನ್ನು ಡ್ರ್ಯಾಗ್ ಮಾಡಿ ಇದ್ರ ಮೇಲೆ ಈ ಲೇಯರ್ ಮೇಲೆ ಬಿಟ್ಟೆ ಅಂದರೆ ಅದು ಇಲ್ಲಿ ಬರ್ತೈತಿ. ಎಫೆಕ್ಟ್ ಕಂಟ್ರೋಲ್ ಒಳಗೆ ಬಂದರೆ ಇಲ್ಲಿ ಬಂತು ನೋಡಿರಿ ಟ್ರಾನ್ಸ್ಫಾರ್ಮ್ ಅಂದು. ಸೊ ಈಗ ಇದನ್ನು ಆ್ಯನಿಮೇಟ್ ಮಾಡಬೇಕು. ಈಗ ನಾನು ಝೂಮ್ ಇನ್ನು ಝೂಮ್ ಔಟ್ ಮಾಡೋದು ಹೆಂಗಂತ ಹೇಳ್ತೀನಿ. ಸೊ ಇದು ಫಸ್ಟ್ ಸಣ್ಣದಿರ್ತೈತಿ, ಆಮೇಲೆ ಒಂದೊಬ್ಬಟ್ಟಿಗೆ ದೊಡ್ಡದಾಗಬೇಕು. ಆ ಥರ ಮಾಡ್ಬೇಕಂದ್ರೆ ನಾನು ಫಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲೇ ಸ್ಕೇಲ್ ಐತಿ, ಇದ್ರದ್ದು ಸಿಂಪಲ್ ಒಂದಿಷ್ಟು ಹೇಳ್ತೇನೆ ನೋಡಿರಿ. ಪೊಸಿಷನ್ ಅಂದರೆ ನಾವು ಇದನ್ನು ಲೆಫ್ಟ್ ಅಥವಾ ರೈಟ್ ಕಂಟ್ರೋಲ್ ಮಾಡ್ಬೋದು. ಇದ್ರೊಳಗೆ ನಾವು ಅಪ್ ಅಥವಾ ಡೌನ್ ಕಂಟ್ರೋಲ್ ಮಾಡ್ಬೋದು. ಓಕೆನಾ? ಆ್ಯಂಡ್ ಸ್ಕೇಲು ಇದನ್ನು ದೊಡ್ಡದು ಅಥವಾ ಸಣ್ಣದು ಮಾಡ್ಬೋದು. ಸ್ಕೇಲ್ ಅಂದರೆ ಸೇಮ್ ನಾನು ಮೊನ್ನೆ ಹೇಳಿದ್ನಲ್ಲ, ಇದು ಮೋಷನ್ ಅಂದು ಇದ್ರೊಳಗೆ ಏನು ಮಾಡ್ತೀವಲ್ಲ ಅದೇ ಥರನೇ ಇದ್ರೊಳಗೆ ಮಾಡೋದು. ಬಟ್ ಈ ಮೋಷನ್ ಒಳಗೆ ನಾನು ಸಜೆಸ್ಟ್ ಮಾಡೋಂಗಿಲ್ಲ. ಈ ಥರ ನೀವು ಒಂದು ಟ್ರಾನ್ಸ್ಫಾರ್ಮ್ ಅಂತ ಸಪ್ರೇಟ್ ಒಂದು ಪ್ರಿಸೆಟ್ ಹಾಕೊಂಡು ಅದ್ರೊಳಗೆ ವರ್ಕ್ ಮಾಡಿರಿ. ಅದರದ್ದು ಅಡ್ವಾಂಟೇಜ್ ಏನಂತ ನಾನು ಆಮೇಲೆ ಹೇಳ್ತೀನಿ. ಈಗ ಏನೋ ಒಂದು ಆ್ಯನಿಮೇಟ್ ಮಾಡ್ಬೇಕಂದ್ರೆ ಅದು ಒಂದು ಮೋಷನ್ ಬರ್ಬೇಕು, ಅಂದರೆ ಸ್ಮೂತ್ ಬರಬೇಕು. ಅದು ಬೇಕಂದ್ರೆ ಇಲ್ಲಿ ನಿಮ್ಗೆ ಶಟರ್ ಆ್ಯಂಗಲ್ ಅಂತ ಇರ್ತೈತಿ. ಸೊ ಇದನ್ನು ನಾನು ಇನ್ಕ್ರೀಸ್ ಮಾಡಿ 360 ಅಂತ ಇಡ್ತೀನಿ. ಸೊ ಇದನ್ನು 360 ಇಡೋದ್ರಿಂದ ನೀವು ಮಾಡಿರೋ ಆ್ಯನಿಮೇಷನ್ನು ಅದರೊಳಗೆ ಒಂದು ಮೋಷನ್ ಬ್ಲರ್ ಆ್ಯಡ್ ಆಗತ್ತೆ. ಓಕೆನಾ? ಈಗ ನಾನು ಇದನ್ನು ಝೂಮ್ ಇನ್ನು ಝೂಮ್ ಔಟ್ ಮಾಡಬೇಕು. ಸೊ ನಾನು ಇಲ್ಲೇ ಫಸ್ಟ್ ಫ್ರೇಮಿಗೆ ಬರ್ತೀನಿ. ಸೊ ಇದು ಫಸ್ಟ್ ಫ್ರೇಮು. ಹಿಂಗೆ ಮುಂದೆ ಬಂದರೆ ಸೆಕೆಂಡ್ ಫ್ರೇಮ್, ಥರ್ಡ್ ಫ್ರೇಮ್, ಫೋರ್ತ್ ಫ್ರೇಮು, ಈ ಥರ ಇದು ಇನ್ಕ್ರೀಸ್ ಆಗತ್ತೆ. ಓಕೆನಾ? ಇಲ್ಲಿಗಿಟ್ಟು ಸ್ಕೇಲ್ ಅಂತ ಐತಿ, ಇಲ್ಲೇ ಸರ್ಕಲ್ ಇದ್ರೊಳಗೆ ಒಂದು ಟೊಗಲ್ ಆ್ಯನಿಮೇಷನ್ ಅಂತ ಇರ್ತೈತಿ. ಸೊ ಇಲ್ಲಿ ರೌಂಡ್ ಐತಿ ನೋಡಿರಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೇ ಒಂದು ಆ್ಯನಿಮೇಷನ್ ಆ್ಯಡ್ ಆಕತಿ. ಈಗ ನಾನು ಒಂದು 3 ಇಲ್ಲ 4 ಫ್ರೇಮ್ ಮುಂದೆ, 3-4 ಫ್ರೇಮ್ ಬೇಡ, ಒಂದು 2 ಸೆಕೆಂಡ್ ಮುಂದೆ ಬರ್ತೀನಿ. ಸೊ ಇಲ್ಲೇ 2 ಅಂತ ಐತಿ, ಇಲ್ಲ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 2 ಐತಿ. ಸೊ ಇಲ್ಲಿ ಮಟ್ಟ ಬಂದು ಆ್ಯನಿಮೇಟ್ ಆಗಬೇಕು. ಇಲ್ಲ ನನಗೆ 3 ಸೆಕೆಂಡ್ ಬರಲಿ, ಈಗ 3 ಸೆಕೆಂಡ್ ಮಟ್ಟ ಅದು ಆ್ಯನಿಮೇಟ್ ಆಗಬೇಕು. ಸೊ ನಾನೀಗ ಇಲ್ಲಿ ಮಟ್ಟ ಈ ಟೈಮ್ ಲೈನ್ನ ತೊಗೊಂಬಂದೆ. ನಾವು ಇಲ್ಲಿ ಏನೇ ಮಾಡಿದ್ರೆ ಅದು ಇಲ್ಲಿ ಕೂಡ ಶೋ ಆಕತ್ತೆ ನಿಮ್ಗೆ. ಸೊ ನಾನು ಇಲ್ಲೇ 3 ಸೆಕೆಂಡ್ ಇಟ್ಟು ಇವಾಗ ಏನು ಮಾಡ್ತೀನಿ, ಈ ಸ್ಕೇಲ್ ಐತಲ್ಲ ಇದನ್ನು ಸಣ್ಣದು ಮಾಡ್ತೀನಿ. ಸಣ್ಣದು ಮಾಡಿದ್ದೆ. ಇವಾಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿರಿ. ಇದು ಎಷ್ಟು ಈಸಿ ಇತ್ತು, ಸಿಂಪಲ್. ನಾನು ಇಲ್ಲೊಂದು ಕೀ ಫ್ರೇಮ್ ಹಾಕಿದೆ. ಮುಂದೆ ಬಂದು ಕೀ ಫ್ರೇಮ್ ಏನು ಹಾಕಬೇಡ್ರಿ, ಜಸ್ಟ್ ನಾವು ಇದನ್ನು ಕಂಟ್ರೋಲ್ ಮಾಡಿದರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಕೀ ಫ್ರೇಮ್ ಆ್ಯಡ್ ಆಕತಿ. ಈಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಒಂದೇ ಬಟ್ಟಿಗೆ ದೊಡ್ಡದಿದ್ದು ಒಂದೇ ಬಟ್ಟಿಗೆ ಸಣ್ಣದಾಯ್ತು, ಬಟ್ ಅದು ಭಾಳ ಸ್ಲೋ ಆಗತೈತಿ. ಸೊ ಈ ಥರ ಸ್ಲೋ ಆಗತೈತಿ. ಬಟ್ ನನಗೆ ಹಿಂಗೆ ಬೇಡ, ಒಂದೇ ಬಟ್ಟಿಗೆ ಸಣ್ಣದಾಗಬೇಕು, ಇಲ್ಲ ಸ್ಲೋಲಿ ಒಂದೇ ಬಟ್ಟಿಗೆ ದೊಡ್ಡದಾಗಿ ಒಂದೇ ಬಟ್ಟಿಗೆ ಸ್ಲೋ ಆಗಬೇಕು. ಅಂದರೆ ಸ್ಪೀಡ್ ಕಂಟ್ರೋಲ್ ಮಾಡ್ಬೇಕಪ್ಪ. ಈಗ ಸಣ್ಣದಾಗ್ತಾ ಫಾಸ್ಟ್ ಆಗಿ ಒಂದೇ ಬಟ್ಟಿಗೆ ಸ್ಲೋ ಆಗಬೇಕು. ಈ ಥರ ಆಗ್ಬೇಕಂದ್ರೆ ಇವೆರಡು ಕೀ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿದರೆ ಇಲ್ಲೇ ಈಸ್ ಇನ್ ಅಂತ ಇರ್ತೈತಿ, ಇದನ್ನು ಕ್ಲಿಕ್ ಮಾಡಿರಿ. ಅಗೇನ್ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲೇ ಈಸ್ ಔಟ್ ಅಂತ ಇರ್ತೈತಿ. ಸೊ ಇದನ್ನು ಈಸ್ ಔಟ್ ಕ್ಲಿಕ್ ಮಾಡಿರಿ. ಸೊ ಈಗ ಅದು ಆ್ಯನಿಮೇಷನ್ನು ಸ್ಮೂತ್ ಆಯ್ತು. ಇವಾಗ ನಾವು ಸ್ಪೀಡ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಇಲ್ಲೇ ಒಂದು ಆ್ಯರೋ ಬಟನ್ ಐತಿ, ಇದನ್ನು ಕ್ಲಿಕ್ ಮಾಡಿದರೆ ಒಂದು ಗ್ರಾಫ್ ಬರ್ತೈತಿ ನಿಮ್ಗೆ. ಸೊ ನಾನೀಗ 2 ಕೀ ಫ್ರೇಮ್ ಸೆಲೆಕ್ಟ್ ಮಾಡಿದರೆ ಈ ಗ್ರಾಫ್ ಬರ್ತೈತಿ. ನಾನೀಗ ಇಲ್ಲಿ ಒಂದು ಪಾಯಿಂಟ್ ಐತಲ್ಲ, ಇದನ್ನು ಈ ಥರ ಹಿಡಿದು ಜಗ್ಗಿದೆ ಅಂದರೆ
ಈ ಥರ ನಾನು ಶೇಕ್ ಮಾಡಬಾರ್ದು. ನಾನು ಮಾಡಿದ್ಮೇಲೆ ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ನೀವು ಇದನ್ನು ಜಗ್ಗಬೇಕಾರೆ ಈ ಥರ ಮೇಲೆ ಕೆಳಗೆ ಮಾಡೋಕೆ ಹೋಗ್ಬೇಡ್ರಿ, ಅದರಿಂದ ಆ್ಯನಿಮೇಷನ್ ಹಾಳಾಗೋ ಚಾನ್ಸ್ ಇರ್ತೈತಿ. ಓಕೆನಾ. ಸಿಂಪಲ್ ನಾನು ಇದನ್ನು ಹಿಡಿದು ಈ ಥರ ಅದೇ ಪೊಸಿಷನ್ ಒಳಗೆ ಈ ಥರ ಜಗ್ಗಿದೆ. ಇವಾಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಈ ಗ್ರಾಫ್ ಹೆಂಗೈತೆ ಅಂದರೆ ಒಂದೇ ಬಟ್ಟಿಗೆ ಸ್ಲೋ ಹೋಗತ್ತೆ, ಇಲ್ಲಿ ಬಂದ್ಬಿಟ್ಲೆ ಫಾಸ್ಟ್ ಆಗಿಬಿಡ್ತೈತೆ ಅದ್ರ ಮೂಮೆಂಟು. ಈಗ ನೋಡ್ರಿ ಒಂದ್ಸತಿ ಸ್ಲೋ ಹೊಂಟೈತೆ, ಹಾಂ ಫಾಸ್ಟ್ ಆಯ್ತು ನೋಡ್ರಿ. ಈಗ ನೋಡ್ಬೋದು ನೀವು, ಸ್ಲೋ ಐತಿ, ಇಲ್ಲಿಗೆ ಬಂದ್ಬಿಟ್ಲೆ ಇದು ಆ್ಯನಿಮೇಷನ್ ಫಾಸ್ಟ್ ಆಗತಿ. ಸೊ ಇಷ್ಟೇ ಈಸಿ ಐತಿ. ಈಗ ಇದನ್ನು ರಿವರ್ಸ್ ಮಾಡ್ಬೇಕಪ್ಪ. ಈಗ ಸಣ್ಣದಿದ್ದು ಒಂದೇ ಬಟ್ಟಿಗೆ ದೊಡ್ಡದಾಗಬೇಕು. ಸೊ ಇದನ್ನ ನಾನು ಕಂಪ್ಲೀಟ್ಲಿ ಹೊಸ್ದಾಗಿಂತ ಹೇಳ್ತೇನೆ ನೋಡ್ರಿ. ಆ ಆ್ಯಡ್ ಮಾಡಿರೋ ಕೀ ಫ್ರೇಮ್ ರಿಮೂವ್ ಮಾಡ್ಬೇಕಂದ್ರೆ ಈ ಸ್ಕೇಲ್ ಐತಿ, ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಹೋಗ್ಬಿಡ್ತೈತಿ. ಈಗ ನಾ ಪ್ಲೇ ಮಾಡಿದರೆ ಯಾವ ಆ್ಯನಿಮೇಷನ್ ಇಲ್ಲ. ಈಗ ಅದನ್ನು ರಿವರ್ಸ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಸೊ ಈಗ ಯಾವ ಕೀ ಫ್ರೇಮ್ ಆ್ಯಡ್ ಮಾಡಬಾರ್ದು. ಸೊ ನಾನು ಫಸ್ಟು ಸಣ್ಣದು ಮಾಡ್ತೀನಿ. ಸ್ಟಾರ್ಟಿಂಗ್ ಪಾಯಿಂಟು ನಾವು ಏನು ಸೆಟ್ ಮಾಡಿರ್ತೀವಲ್ಲ, ಸೆಕೆಂಡ್ ಪಾಯಿಂಟಿಗೆ ಏನು ಚೇಂಜಸ್ ಮಾಡಿದ್ವಲ್ಲ ಅದ್ರ ಮಧ್ಯೆ ಒಂದು ಆ್ಯನಿಮೇಷನ್ ಆಗುತ್ತೆ ಅಷ್ಟಪ್ಪ ಕೀ ಫ್ರೇಮು. ಈಗ ನಾನು ಇದನ್ನು ಸಣ್ಣ ಮಾಡಿದೆ. ಇವಾಗ ನಾನು ಕೀ ಫ್ರೇಮ್ ಆ್ಯಡ್ ಮಾಡ್ತೇನೆ. ಸ್ಕೇಲ್ ಒಳಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿದೆ, ಒಂದು 3 ಸೆಕೆಂಡಿಗೆ ಬರ್ತೀನಿ. ಇವಾಗ ನಾನು ಯಾವ ಕೀ ಫ್ರೇಮು ಹಾಕೋಂಗಿಲ್ಲ, ಜಸ್ಟ್ ನಾನು ಇದನ್ನು ದೊಡ್ಡದು ಮಾಡ್ತೇನೆ ಅಷ್ಟೇ. ದೊಡ್ಡದು ಮಾಡಿದ ಕೂಡಲೇ ಆಟೋಮೆಟಿಕ್ಕಾಗಿ ಒಂದು ಕೀ ಫ್ರೇಮ್ ಬಂತು. ಸೊ ಈಗ ನಾನು ಪ್ಲೇ ಮಾಡ್ತೀನಿ. ಸಣ್ಣದಿಂತ್ರ ದೊಡ್ಡದಾಗತ್ತು. ಬಟ್ ಅದೇ ನಾನು ಸ್ಪೀಡ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಇವೆರಡು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಈಸ್ ಇನ್ನೊಂದು ಸತಿ ರೈಟ್ ಕ್ಲಿಕ್ ಮಾಡಿ ಈಸ್ ಔಟು. ಇವಾಗ ಇವೆರಡು ಸೆಲೆಕ್ಟ್ ಆಗ್ಯಾವ. ಈಗ ಸ್ಪೀಡ್ ಕಂಟ್ರೋಲು ಇಲ್ಲ ಐತೆ ನೋಡ್ರಿ, ಇದನ್ನು ಹಿಡಿದು ಹಿಂಗೆ ಜಗ್ಗಿದ್ರೆ ಸಾಕು. ಇವಾಗ ಪ್ಲೇ ಸ್ಲೋಲಿ ಒಂದೇ ಬಟ್ಟಿಗೆ ದೊಡ್ಡದಾಯ್ತು ಫಾಸ್ಟಾಗಿ. ಅದೇ ಈ ಥರ ನಾವು ಈಗ ಈ ಥರ ಸೆಂಟ್ರಿಗೆ ಇಟ್ಟೆ ಅಂದರೆ ಫಸ್ಟ್ ಸ್ಲೋ ಬರ್ತೈತಿ, ಫಸ್ಟ್ ಫಾಸ್ಟ್ ಬರ್ತೈತಿ, ಆಮೇಲೆ ಸ್ಲೋ ಆಕತಿ. ಫಾಸ್ಟ್ ಬಂದು ಸ್ಲೋ ಆಯ್ತು. ಅದೇ ನಾನು ಇದನ್ನು ಈ ಕಡೆ ಇಟ್ಟು ಇದನ್ನ ಈ ಕಡೆ ಜಗ್ಗಿದೆ ಅಂದರೆ ಫಾಸ್ಟಾಗಿ ಒಂದೇ ಬಟ್ಟಿಗೆ ಸ್ಲೋ ಆಕತಿ. ಫಾಸ್ಟ್ ಆಯ್ತು, ಈಗ ಸ್ಲೋ ಆಯ್ತು. ಇವಾಗ ನಾನು ಇದೇ ಸೇಮ್ ಆ್ಯನಿಮೇಷನ್ನು ಇನ್ನೊಂದು ಬೇರೆ PNG ಒಳಗೆ ಹಾಕ್ಬೇಕಪ್ಪ ಅಂದ್ರೆ ಪದೇ ಪದೇ ಈ ಆ್ಯನಿಮೇಷನ್ ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲಪ್ಪ. ಸೊ ನಾನು ಏನು ಮಾಡ್ತೇನೆ ಅಂದರೆ ಈ ಟ್ರಾನ್ಸ್ಫಾರ್ಮ್ ಐತಲ್ಲ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊತೀನಿ. ಇವಾಗ ಈ ಇನ್ಸ್ಟಾಗ್ರಾಮ್ ಐತಲ್ಲ ಇದ್ರ ಮೇಲೆ ಆಗ್ಬೇಕು. ಈಗ ಇದ್ರ ಮೇಲೆ ಇಫೆಕ್ಟ್ ಆಗ್ಬೇಕು. ಓಕೆನಾ. ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಫೆಕ್ಟು ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಕೊಟ್ಟೆ. ಅದು ಕೀ ಫ್ರೇಮ್ ಇತ್ತಲ್ಲ ಅವಾಗಲಿದ್ದು ಅದ್ರ ಇಫೆಕ್ಟು ಇದ್ರೊಳಗೆ ಪೇಸ್ಟ್ ಆಯ್ತು. ಸೊ ಈಗ ನಾನು ಪ್ಲೇ ಮಾಡ್ತೀನಿ. ಆ್ಯನಿಮೇಷನ್ ಬಂತು ನೋಡ್ರಿ. ಇದೇ ಥರನ ನಾವು ರೈಟ್ ಅಥವಾ ಲೆಫ್ಟ್ ಮಾಡ್ಬೋದು. ಅದನ್ನು ಒಂದು ಸತಿ ಹೇಳ್ಬಿಡ್ತೇನೆ ನೋಡಿರಿ. ರೈಟ್ ಅಥವಾ ಲೆಫ್ಟ್ ಮಾಡ್ಬೇಕಂದ್ರೆ ಈಗ ಟ್ರಾನ್ಸ್ಫಾರ್ಮ್ ಐತೆ, ಈ ಇನ್ಸ್ಟಾಗ್ರಾಮ್ ಮೇಲೆ ನಾನು ತೊಗೊಂಬಂದು ಬಿಟ್ಟೆ. ಫಸ್ಟ್ ನಾನು ಇದನ್ನು ಸ್ಕೇಲ್ ಐತಲ್ಲ ಇದನ್ನು ಸಣ್ಣದು ಮಾಡ್ಕೊತೀನಿ. ಓಕೆನಾ. ಆ್ಯಂಡ್ ಇಲ್ಲಿ ಶಟರ್ ಆ್ಯಂಗಲ್ಲು ಫುಲ್ ಇಟ್ಕೊತೀನಿ. ಇವಾಗ ನಮ್ಗೆ ಈ ಪಾಯಿಂಟಿಂದ ಚಲುವಾಗಿ ಈ ಪಾಯಿಂಟಿಗೆ ಬರಬೇಕು ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಬರಬೇಕು, ಅದು ಆ್ಯನಿಮೇಟ್ ಆಗ್ಬೇಕು ಆ ಥರ. ಸೊ ನಾನು ಫಸ್ಟು ಪೊಸಿಷನ್ ಐತಲ್ಲ ಇದನ್ನು ಈ ಕಡೆ ಪೊಸಿಷನ್ ಸೆಟ್ ಮಾಡ್ಕೊತೀನಿ. ಸ್ಟಾರ್ಟಿಂಗ್ ನಾವು ಫಸ್ಟ್ ಪೊಸಿಷನ್ ಸೆಟ್ ಮಾಡ್ಕೊಂಡು ಆಮೇಲೆ ನಾವು ಕೀ ಫ್ರೇಮ್ ಆ್ಯಡ್ ಮಾಡಬೇಕು. ಸೊ ಈಗ ನಾನು ಇಲ್ಲಿ ಪೊಸಿಷನ್ ಸೆಟ್ ಮಾಡಿದೆ, ಪೊಸಿಷನ್ ಸೆಟ್ ಮಾಡಿದೆ. ಸೊ ಈಗ ಈ ಕೀ ಫ್ರೇಮಿಂದ ಟೊಗಲ್ ಆ್ಯನಿಮೇಷನ್ ಐತಲ್ಲ ಇದನ್ನು ಕ್ಲಿಕ್ ಮಾಡಿದರೆ ಒಂದು ಪಾಯಿಂಟ್ ಇಲ್ಲಿ ಆ್ಯಡ್ ಆಯ್ತು. ಓಕೆನಾ. ಇವಾಗ ನಾನು ಇಲ್ಲಿ ಮಟ್ಟ ಬಂದು ಅದು ಸ್ಟಾಪ್ ಆಗಬೇಕು. ಸಿಂಪಲ್. ಇವಾಗ ನಾನು ಇಲ್ಲಿ ಐತಲ್ಲ ಇದನ್ನು ಈ ಥರ ಡ್ರ್ಯಾಗ್ ಮಾಡಿದರೆ ಸಾಕು ರೈಟ್ ಸೈಡು, ಆಟೋಮೆಟಿಕ್ಕಾಗಿ ಅದು ಇಲ್ಲಿ ಮಟ್ಟ ಬಂದು ನಿಂತ್ಕೋಬೇಕು. ಸೊ ಆಟೋಮೆಟಿಕ್ಕಾಗಿ ಇದು ಒಂದು ಕೀ ಫ್ರೇಮ್ ಆ್ಯಡ್ ಆಯ್ತು. ಇವಾಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿರಿ. ಬರತೈತಿ. ಈಗ ನೀವು ಇಲ್ಲಿ ಒಂದು ಮಿಸ್ಟೇಕ್ ನೋಡ್ಬೋದು. ನಾನು ಕೀ ಫ್ರೇಮ್ ಇಲ್ಲಿಂದ ಸ್ಟಾರ್ಟ್ ಮಾಡೀನಿ. ಸೊ ಅದು ಆ್ಯನಿಮೇಟ್ ಆಗಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ, ಇಲ್ಲಿಂದ ಆಗಲ್ಲ. ಇಲ್ಲಿಂದ ಸ್ಟಿಲ್ ಇದ್ದಂಗೆ ಇರ್ತೈತೆ ಅದು. ಇಲ್ಲಿ ಬಂದಮೇಲೆ ಸ್ಟಾರ್ಟ್ ಆಗತ್ತೆ. ಅದೇ ನಾನು ಈ ಕೀ ಫ್ರೇಮ್ನ ಇಲ್ಲಿಟ್ಟೆ, ಇಲ್ಲಿ ಮಟ್ಟನ ಅದು ಏನೇ ಆ್ಯನಿಮೇಟ ಆಗಂಗಿಲ್ಲ ನೋಡಿರ್ಬೇಕಾರೆ. ಇಲ್ಲಿ ಬಂದಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಾನು ಸ್ಟಾರ್ಟಿಂಗ್ ಪಾಯಿಂಟು ಆ್ಯನಿಮೇಷನ್ ಇಲ್ಲಿಂದ ಸ್ಟಾರ್ಟ್ ಮಾಡೀನಿ. ಈ ಕೀ ಫ್ರೇಮ್ನ ನಾನು ಇಲ್ಲಿಗೆ ತೊಗೊಂಬಂದಿಟ್ಟೆಪ್ಪ ಜಗ್ಗಿ. ಸೊ ಇವಾಗ ಅದು ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಈ ಥರ ವರ್ಕ್ ಆಗತ್ತಿದು. ಓಕೆನಾ. ಸೊ ಇವಾಗ ನಾನು ಇವೆರಡು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಈ ಥರ ಬಂದಾಗ ಇಲ್ಲೈತೆ ನೋಡಿರಿ ಟೆಂಪರಲ್ ಅಂತ ಇರೋದಲ್ಲ ಇದ್ರೊಳಗೆ ಬಂದು ಈಸ್ ಇನ್ನೊಂದು ಸತಿ ರೈಟ್ ಕ್ಲಿಕ್ ಮಾಡಿ ಈಸ್ ಔಟು ಅಷ್ಟಪ್ಪ. ಇವಾಗ ನೋಡಿರಿ ಇದ್ರ ಸ್ಪೀಡ್ ಕಂಟ್ರೋಲ್ ಮಾಡಿದ್ರೆ ಅಷ್ಟೇ. ಇಲ್ಲಿ ಯಾರೋ ಬಟನ್ ಇರ್ತೈತಿ, ಇದನ್ನು ಕ್ಲಿಕ್ ಮಾಡಿರಿ, ಇದನ್ನು ಹಿಡಿದು ಈ ಕಡೆ ಜಗ್ ಬಿಡ್ರಿ ಅಷ್ಟೇ. ಈಗ ಸ್ಲೋ ಬಂದು ಫಾಸ್ಟ್ ಆಗುತ್ತೆ ನೋಡಿರಿ. ಸ್ಲೋ ಇತ್ತಾ, ಫಾಸ್ಟ್ ಆಯ್ತು. ಅದೇ ಥರ ಈ ಕಡೆ ಗ್ರಾಫ್ ಈ ಕಡೆ ಜಗ್ರಿ, ಇದನ್ನ ಈ ಕಡೆ ಜಗ್ರಿ. ಫಾಸ್ಟ್ ಆಯ್ತು, ಈಗ ಸ್ಲೋ ಆಯ್ತು. ಫಾಸ್ಟ್ ಆಯ್ತು, ಸ್ಲೋ ಆಯ್ತು. ಸೊ ಈ ಥರ ಮಾಡ್ಬೋದು. ನಾನು ಇದನ್ನ ಎಷ್ಟು ಹತ್ತಿರ ತೊಗೊಂಬರ್ತೇನೆ ಅಷ್ಟು ಫಾಸ್ಟ್. ಈಗ ನಾನು ಈ ಕೀ ಫ್ರೇಮ್ನ ಇದಕ್ಕೆ ಹತ್ತಿರ ಇಟ್ಟೆ. ಇಲ್ಲಿಂದ ಏನು ಆ್ಯನಿಮೇಟ್ ಆಗಲ್ಲ, ಅದು ಇಲ್ಲಿಂದ ಆಕತಿ.
ಒಂದೇ ಬಿಟ್ಟು ಯಾರೋ ಒದ್ದು ಬಿಟ್ರು ಅದಕ್ಕೆ ಅನ್ನೋ ಥರ ಹೋತದು. ಇದನ್ನ ಈ ಥರ ಹತ್ತಿರ ಇಟ್ಟಪ್ಪ, ಫುಲ್ ಫಾಸ್ಟ್ ಆಗತಿ. ಸಿ ಇದನ್ನ ನಾನು ಫುಲ್ ದೂರ ಇಟ್ಟೆ ಅಂದರೆ ಅದೇ ಆ್ಯನಿಮೇಷನ್ ಸ್ಲೋ ಆಕತಿ. ಈಗ ಸ್ಲೋ ಆಯ್ತು ನೋಡ್ರಿ. ಹತ್ತ ಇಟ್ಟರೆ ಅಂದ್ರೆ ಫಾಸ್ಟ್ ಆಗತಿ. ಈಗ ಜಿಗ್ಜಾಗ್ ಆಗ್ಬೇಕಪ್ಪ, ಈ ಕಡೆ ಆಟ ಆಡ್ಬೇಕಂದ್ರೆ ಸಿಂಪಲ್ಲು. ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಕೀ ಫ್ರೇಮ್ನ ಕಾಪಿ ಮಾಡ್ಕೊತೇನೆ. ರೈಟ್ ಕ್ಲಿಕ್ ಮಾಡಿ ಕಾಪಿ. ನಾನು ಸ್ವಲ್ಪ ಮುಂದೆ ಬಂದು ಇಲ್ಲಿ ಅದನ್ನು ಪೇಸ್ಟ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿ ಇಲ್ಲೇ ಪೇಸ್ಟ್ ಮಾಡ್ತೀನಿ. ಓಕೆನಾ? ಇನ್ನೊಂದು ಸ್ವಲ್ಪ ಮುಂದೆ ಬಂದು ಈ ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ ಐತಲ್ಲ, ಇದನ್ನು ಕಾಪಿ ಮಾಡಿ ಇಲ್ಲಿ ಅದನ್ನು ಪೇಸ್ಟ್ ಮಾಡ್ತೀನಿ. ಸೊ ಇವಾಗ ಪ್ಲೇ ಮಾಡಿ ನೋಡ್ರಿ. ಈ ಕಡೆ ಆ ಕಡೆ ಒಂದೇ ಬಿಟ್ಟಿಗೆ ಫಾಸ್ಟ್ ಆಗ್ಬೇಕಂದ್ರೆ ಇವೆರಡು ಸೆಲೆಕ್ಟ್ ಮಾಡಿ ಹಿಂಗೆ ಈ ಥರ ಹತ್ತಿರ ಇಡ್ರಿ. ಸ್ವಲ್ಪ ಝೂಮ್ ಹಾಕರ್ಬೇಕಂದ್ರೆ ಇನ್ನೂ ಫಾಸ್ಟ್ ಆಗ್ಬೇಕಂದ್ರೆ ಇದಕ್ಕೆ ಇನ್ನೂ ಹತ್ತಿರ ಇಡ್ರಿ. ಇಷ್ಟಪ್ಪ, ಸಿಂಪಲ್ಲು. ಇದು ಹಂಗೆ ಕಂಟಿನ್ಯೂ ಆಗ್ಬೇಕಂದ್ರೆ ಈ ಓಸ್ಟ್ ಸೆಲೆಕ್ಟ್ ಮಾಡ್ರೆ ಕಾಪಿ ಇಲ್ಲಿಂದ ಇರಲಿ. ಸೊ ಇಲ್ಲಿ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟು. ಇವಾಗ ನೋಡಿರಿ, ಆ ಕಡೆ ಈ ಕಡೆ ಆಗುತ್ತೆ. ಮತ್ತು ಓಸ್ಟು ಸೆಲೆಕ್ಟ್ ಮಾಡಿ ಕಾಪಿ ಇಲ್ಲಿಟ್ಟು ರೈಟ್ ಕ್ಲಿಕ್ ಮಾಡಿ ಪೇಸ್ಟು. ಹಿಂಗೆ ಆಕತಿ. ಸೊ ಈಗ ಇದೇ ಇಫೆಕ್ಟ್. ಈಗ ಟ್ರಾನ್ಸ್ಫಾರ್ಮ್ ಐತೆ, ಇದನ್ನು ಕಾಪಿ ಮಾಡ್ಕೊತೇನೆ. ಇವಾಗ ಅದೇ ಸೇಮ ನಾನು ಈ ಅಡಾಬಿಂದು ಒಂದು ಲೋಗೋ ಐತಲ್ಲ, ಇದ್ರ ಮೇಲೆ ಹಾಕಿ ತೋರಿಸ್ತೀನಿ ನೋಡಿರಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಫೆಕ್ಟ್ ಕಂಟ್ರೋಲ್ ಒಳಗೆ ಬಂದು ರೈಟ್ ಕ್ಲಿಕ್ಕು ಪೇಸ್ಟು. ಫಾಸ್ಟ್ ಆಗತ್ತೆ ನೋಡಿರಿ. ಇದು ಭಾಳ ಸಣ್ಣದಾಗ್ಬಿಟ್ಟೈತಿ. ಇದನ್ನು ದೊಡ್ಡದು ಮಾಡ್ಬೇಕಪ್ಪ. ನಾನು ಇಲ್ಲಿ ಮೋಷನ್ ಒಳಗೆ ಬಂದು ಇಲ್ಲಿ ಯಾವ ಕೀ ಫ್ರೇಮ್ ಆ್ಯಡ್ ಮಾಡಬಾರ್ದು, ಸಿಂಪಲ್ ಈ ಸ್ಕೇಲ್ನ ದೊಡ್ಡದು ಮಾಡಿದ್ರೆ ಆಯ್ತು. ಹೆಂಗೆ ಆ್ಯನಿಮೇಟ್ ಆಗತ್ತೆ ನೋಡಿರಿ. ಟೆಕ್ಸ್ಟ್ ಇದೆ ಸಿಂಪಲ್ಲು. ಈಗ ನಾನು ಒಂದು ಟೆಕ್ಸ್ಟ್ ಹಾಕ್ತೇನಪ್ಪ. ಟಿ ಅಂತ ಕ್ಲಿಕ್ ಮಾಡಿದೆ. ಟಿ ಒಳಗೆ ಬಂದು ಪ್ರೀಮಿಯರ್ ಪ್ರೋ ಅಂತ ನಾನು ಇಲ್ಲೇ ಟೈಪ್ ಮಾಡ್ಕೊಂಡೆ. ಇದು ಸೆಂಟ್ರಿಗೆ ಅಲೈನ್ಮೆಂಟ್ ಆಗ್ಬೇಕಂದ್ರೆ ಇಲ್ಲೇ ಸೆಲೆಕ್ಷನ್ ಟೂಲ್ ಕ್ಲಿಕ್ ಮಾಡಿ ಈ ಇದ್ರೊಳಗೆ ಪ್ರಾಪರ್ಟೀಸ್ ಒಳಗೆ ಬಂದು ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲೈತೆ ನೋಡ್ರಿ. ಇಲ್ಲಿ ಅಲೈನ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಒಂದು ಇದ್ರೊಳಗೆ ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕೋದು ಕರೆಕ್ಟ್ ಸೆಂಟ್ರಿಗೆ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದರೆ ಫುಲ್ ಸೆಂಟ್ರಿಗೆ, ಅಂದರೆ ಹಾರಿಜೆಂಟ್ಲಿ ಸೆಂಟ್ರು, ವರ್ಟಿಕಲಿ ಸೆಂಟ್ರ್ ಅಂತ ಬರ್ತೈತಿ. ನಾನು ಏನು ಆ್ಯನಿಮೇಷನ್ ಮಾಡ್ಬೇಕಂದ್ರೆ ಈ ಟೆಕ್ಸ್ಟು ಕೆಳಗಿಂದ ಮ್ಯಾಲೆ ಬರ್ಬೇಕಪ್ಪ. ಸೊ ಅದು ಹಂಗಾಗ್ಬೇಕಂದ್ರೆ ಇಲ್ಲಿ ನಾನು ಒಂದು ಟ್ರಾನ್ಸ್ಫಾರ್ಮ್ ಅಂತ ಒಂದು ಪ್ರೀಸೆಟ್ ಇದನ್ನು ತೊಗೊಂಬಂದು ಇದ್ರ ಮೇಲೆ ಹಾಕ್ತೀನಿ. ಹಾಕಿದ ಕೂಡಲೇ ಅದು ಇಲ್ಲಿ ಬಂತು ನೋಡಿರಿ. ಇಲ್ಲಿ ಬಂತದು, ಇಲ್ಲೇ ಐತೆ ನೋಡಿ ಟ್ರಾನ್ಸ್ಫಾರ್ಮು. ಸೊ ನನಗೀಗ ಕೆಳಗಿಂದ ಬರ್ಬೇಕಂದ್ರೆ ನಾನು ಇಲ್ಲೇ ಯಾವ ಕೀ ಫ್ರೇಮು ಆ್ಯಡ್ ಮಾಡಬಾರ್ದು. ಸ್ಟಾರ್ಟಿಂಗ್ ಪಾಯಿಂಟು ನನಗೆ ಕೀ ಫ್ರೇಮ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಪೊಸಿಷನ್ ಎಲ್ಲೈತಿ ಅನ್ನೋದು ಸೆಟ್ ಮಾಡ್ಕೋಬೇಕು. ಸೊ ಈಗ ಕೆಳಗೆ ಹೋಗ್ತೀನಿ, ಹೈಡ್ ಆಗೈತಿ ಈಗ ಅದು ಫುಲ್ ಕೆಳಗಿಂದ. ಸೊ ಇಲ್ಲೇ ಪೊಸಿಷನ್ ಸೆಟ್ ಮಾಡಿದೆ ಇಲ್ಲಿ ಕೆಳಗೆ. ಸೊ ಇವಾಗ ನಾನು ಕೀ ಫ್ರೇಮ್ ಆ್ಯಡ್ ಮಾಡ್ತೀನಿ. ಇವಾಗ ನಾನು ಒಂದು ಸ್ವಲ್ಪ ಮುಂದೆ ತೊಗೊತೀನಿ, ಎಲ್ಲಿ ಮಟ್ಟ ಬೇಕಂದು. ಇಲ್ಲಿ ನೋಡಿರಿ, ಇಲ್ಲಿಗೆ ಬಂದು ಅದು ಮ್ಯಾಲೆ ಬರಬೇಕು. ಓಕೆನಾ? ಈಗ ನಾನು ಈ ಥರ ಡ್ರ್ಯಾಗ್ ಮಾಡಿ ಮೇಲೆ ತೊಗೊಂಬರ್ತೇನೆ ಟೆಕ್ಸ್ಟ್ನ. ಸೊ ಇಲ್ಲಿ ನೀವು ನಂಬರ್ ಕೂಡ ಟೈಪ್ ಮಾಡ್ಬೋದು. 526 ಐತಿ, ನಾನು ಒಂದು 600 ಇಟ್ಟೆಪ್ಪ. ಈಗ 600 ಅಂದರೆ ಇಲ್ಲಿಗೆ ಸೆಟ್ ಆಯ್ತು. ಸೊ ಆಟೋಮೆಟಿಕಾಗಿ ಕೀ ಫ್ರೇಮ್ ಆಯ್ತು. ಈಗ ನಾನು ಪ್ಲೇ ಮಾಡ್ತೀನಿ ನೋಡಿರಿ, ಮ್ಯಾಲೆ ಬಂತು. ಇವೆರಡು ಸೆಲೆಕ್ಟ್ ಮಾಡಿ ಟೆಂಪರಲ್ ಇಂಟೆಪ್ಷನ್ ಒಳಗೆ ಬಂದು ಈಸ್ ಇನ್ನು ಅಗೇನ್ ಸೆಲೆಕ್ಟ್ ಮಾಡಿ ಈಸ್ ಔಟು. ಸ್ಮೂತ್ ಆ್ಯನಿಮೇಷನ್ ಆಯಿತು. ಅದರದ್ದು ಸ್ಪೀಡ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಇದನ್ನು ಕ್ಲಿಕ್ ಮಾಡಿ ಇವೆರಡು ಸೆಲೆಕ್ಟ್ ಮಾಡಿರ್ತೇವೆ. ಹಿಂಗೆ ಜಗ್ಗಿದೆ ಅಂದರೆ ಸ್ಲೋ ಬಂದು ಆಮೇಲೆ ಫಾಸ್ಟ್ ಆಗುತ್ತೆ ನೋಡಿರಿ. ಅದೇ ನಾನು ಈ ಕಡೆಗೆ ಇಟ್ಟು ಹಿಂಗೆ ಸ್ಟಾರ್ಟ್ ಮಾಡ್ತೇನೆ. ಸೊ ಫಾಸ್ಟ್ ಬಂದು ಸ್ಲೋ ಆಗ್ಬೇಕು, ಫಾಸ್ಟ್ ಬಂದು ಸ್ಲೋ ಆಯ್ತು ನೋಡಿರಿ. ಈ ಥರದ್ದು ಆ್ಯನಿಮೇಷನ್ ಎಲ್ಲ ನೀವು ನೋಡಿರ್ತೀರಿ. ಈಗ ಇದನ್ನು ನಾನು ಕಾಪಿ ಮಾಡಿ ಬೇರೆದ್ರೊಳಗೆ ಹಾಕ್ಬೋದು. ನಾವು ಅಂತ ಹಾಕಿದೆ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ನಾನು ಇಲ್ಲೇ ಪೇಸ್ಟ್ ಮಾಡ್ತೀನಿ. ಈ ಪ್ರೀಮಿಯರ್ ಪ್ರೋ ಒಳಗೆ ಬಂದು ಈ ಇಫೆಕ್ಟ್ನ ಕಾಪಿ ಮಾಡ್ಕೊಂಡು ಈ ಟೆಕ್ಸ್ಟ್ ಒಳಗೆ ಬಂದು ರೈಟ್ ಕ್ಲಿಕ್ ಮಾಡಿ ಪೇಸ್ಟು. ಮೇಲೆ ಉಂಟು ನೋಡ್ರಿ. ಇಲ್ಲಿ ಇದನ್ನು ಫಾಸ್ಟ್ ಮಾಡ್ಬೇಕಂದ್ರೆ ಜಸ್ಟ್ ಇದನ್ನ ಈ ಥರ ತೊಗೊಂಬಂದು ಹತ್ತಿರ ಇಡ್ರಿ. ಎಷ್ಟು ಹತ್ತಿರ ಇಡ್ತೀರಿ ಅಷ್ಟು ಫಾಸ್ಟ್ ಆಗತ್ತೆ. ಎಷ್ಟು ದೂರ ಇಡ್ತೀರಲ್ಲ ಅಷ್ಟು ಸ್ಲೋ ಬರ್ತೈತೆ ಅದು ಕೀ ಫ್ರೇಮ್. ಅಂಡರ್ಸ್ಟ್ಯಾಂಡ್? ಬೆಟರ್ ಅಂಡರ್ಸ್ಟ್ಯಾಂಡ್.
ಸೊ ಇದು ಈ ಥರ. ಇವಾಗ ನನ್ನ ಕಡೆಗೆ ಆಲ್ರೆಡಿ ಒಂದಿಷ್ಟು ಪ್ರಿಸೆಟ್ಸ್ ಅದಾವು ಈ ಥರ ಆ್ಯನಿಮೇಟ್ ಮಾಡೋ ಅದಾವ. ಭಾಳ ಇಲ್ಲ, ಸ್ವಲ್ಪ ಅದಾವು. ಅದನ್ನು ಮಾಡಿಫೈ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಸೊ ಈಗ ಅದನ್ನು ನಾನು ರಿಮೂವ್ ಮಾಡಿದೆ ಆ ಕೀ ಫ್ರೇಮ್ನ. ಇವಾಗ ಇದ್ರೊಳಗೆ ಏನು ಆ್ಯನಿಮೇಟ್ ಆಗತ್ತಿಲ್ಲ. ಇದನ್ನ ನಾನು ಪಟ್ ಅಂತ ಸೆಂಟ್ರಿಗೆ ಅಲೈನ್ಮೆಂಟ್ ಮಾಡ್ಕೊಂತೇಳ್ರಿ. ಓಕೆ, ಇಫೆಕ್ಟ್ಸ್ ಒಳಗೆ ಬಂದರೆ ಇಲ್ಲೇ ಎಫ್ ಲಾಕ್ ಅಂತ ಇರ್ತೈತಿ. ಇದ್ರೊಳಗೆ ಒಂದಿಷ್ಟೇ ಆ್ಯನಿಮೇಷನ್ಸ್ ಅದಾವು. ಸೊ ಈಗ ನಾನು ಇಲ್ಲೇ ಸ್ಮೂತ್ ಝೂಮ್ ಇನ್ ಅಂತ ಐತಿ. ಈ ಆ್ಯನಿಮೇಷನ್ನ ತೊಗೊಂಬಂದು, ಅಂದರೆ ಈ ಪ್ರಿಸೆಟ್ನ ತೊಗೊಂಬಂದು ಇದ್ರೊಳಗೆ ಹಾಕಿದೆಪ್ಪ. ಈಗ ನೋಡ್ರಿ, ಪ್ಲೇ ಮಾಡಿ ತೋರಿಸ್ತೀನಿ. ಝೂಮ್ ಆಯ್ತು ನೋಡ್ರಿ, ಬಟ್ ಭಾಳ ಝೂಮ್ ಆಗಲಿಲ್ಲ. ಅದು ಸ್ಲೋಲಿ ಸಣ್ಣ ಝೂಮ್ ಆಯ್ತು. ಈಗ ಇದನ್ನು ಮಾಡಿಫೈ ಮಾಡೋದು ಹೆಂಗೆ? ಇಲ್ಲ ಆಲ್ರೆಡಿ ಅದು ಕೀ ಫ್ರೇಮ್ ಹಾಕೈತಿ, ಅದೇ ಪ್ರಿಸೆಟ್ಟೇ ಇವಾಗ ನಾನು ಇಲ್ಲಿ ಅಪ್ಲೈ ಮಾಡಿದ್ದು. ಸೊ ಇದು ಇಲ್ಲೊಂದು ಏರೋ ಬಟನ್ ಐತಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಈ ಕೀ ಫ್ರೇಮ್ ಒಳಗೆ ಬರ್ತೈತಿ. ಸೊ ಅದು ಸ್ಟಾರ್ಟಿಂಗ್ ಪಾಯಿಂಟ್. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಒಳಗೆ ನಮಗೆ ಪ್ರಾಬ್ಲಮ್ ಇಲ್ಲ. ಈಗ ನೆಕ್ಸ್ಟ್ ಪಾಯಿಂಟ್ ಒಳಗೆ ಅದು ಇನ್ನೂ ಸ್ವಲ್ಪ ದೊಡ್ಡದಾಗಬೇಕಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಈ ಕೀ ಫ್ರೇಮ್ನೊಳಗೆ ಬಂದು ಈ ಥರ ಸೆಲೆಕ್ಟ್ ಮಾಡಿರ್ತೀನಿ. ಇದು 120 ಐತಿ ಸ್ಕೇಲು. ಇದನ್ನು ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ತೀನಿ, 190 ಇಟ್ಟೆ. ಸೊ ಇವಾಗ ನಾನು ಪ್ಲೇ ಮಾಡಿ ತೋರಿಸ್ತೇನೆ ನೋಡಿರಿ. ಇನ್ನೂ ದೊಡ್ಡದಾಯ್ತು ನೋಡಿರಿ ಈಗ. ಸೊ ಈ ಥರ ನಾವು ಮಾಡಿಫೈ ಮಾಡ್ಬೋದು ಸ್ಕೇಲ್. ಈಗ ಇದನ್ನು ರಿಮೂವ್ ಮಾಡ್ತೀನಿ. ಕ್ಲಿಯರ್ ಅಂತ ಕೊಟ್ಟೆ, ಆ್ಯನಿಮೇಷನ್ ಕ್ಲಿಯರ್ ಆಯಿತು. ಇಲ್ಲೇ ಸ್ಲೈಡ್ ಇನ್ ಅಂತ ಐತಿ. ಸೊ ಇದನ್ನು ನಾನು ತೊಗೊಂಬಂದಿದ್ರ ಮೇಲೆ ಅಪ್ಲೈ ಮಾಡಿದೆ. ಸೊ ಇವಾಗ ಪ್ಲೇ ಮಾಡ್ತೇನೆ ನೋಡಿರಿ. ನಾನು ಆಗಲೇ ಹೇಳ್ಕೊಟ್ಟಿನಲ್ಲ ಆ್ಯನಿಮೇಷನ್, ಇದು ಆಲ್ರೆಡಿ ರೆಡಿ ಇರೋ ಪ್ರಿಸೆಟ್ಟು. ಜಸ್ಟ್ ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದರೆ ಸಾಕು. ಪದೇ ಕೀ ಫ್ರೇಮ್ ಎಲ್ಲ ಹಾಕೋ ಅವಶ್ಯಕತೆ ಇರಲ್ಲ. ಈಗ ಒಂದು ಪ್ರಿಸೆಟ್ನ ನಾನು ಬೇರೆ ಥರನೂ ಮಾಡಿಫೈ ಮಾಡ್ಬೋದು. ಹೆಂಗೆ ಅಂದರೆ, ಈಗ ನಾನು ಹಾಕಿರೋ ಪ್ರಿಸೆಟ್ ಇದು ಸ್ಲೈಡ್ ಇನ್ ಅಂದು. ಸೊ ಅದು ಸ್ಟಾರ್ಟಿಂಗ್ ಪಾಯಿಂಟು ಕೆಳಗಿಂದ ಸ್ಟಾರ್ಟ್ ಆಗತೈತಿ. ಸೊ ನನಗೆ ಕೆಳಗಿಂದ ಬೇಡ, ಈ ಥರ ರೈಟ್ ಸೈಡಿಂದ ಅಥವಾ ಲೆಫ್ಟ್ ಸೈಡಿಂದ ಬರಬೇಕು. ಹಿಂಗೆ ರೈಟ್ ಅಥವಾ ಲೆಫ್ಟ್ ಸೈಡಿಂದ ಬರಬೇಕು, ಈ ಕಡೆಯಿಂದ. ಸೊ ನಾನು ಕೆಳಗಿರೋದನ್ನ ಡಿಲೀಟ್ ಮಾಡಬೇಕು. ಈ ಕೀ ಫ್ರೇಮ್ನ ಡಿಲೀಟ್ ಮಾಡ್ತೀನಿ. ಪೊಸಿಷನ್ ಒಳಗೆ ಈ ಕೀ ಫ್ರೇಮ್ನ ಸೆಲೆಕ್ಟ್ ಮಾಡಿ ಕ್ಲಿಯರ್ ಅಂತ ಇರ್ತೈತಿ. ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಅದು ಕ್ಲಿಯರ್ ಆಗುತ್ತೆ ಆ್ಯಂಡ್ ಅದ್ರ ಪೊಸಿಷನ್ ಮ್ಯಾಲೆ ಬರ್ತೈತಿ. ಸೊ ಅವಾಗ ನಾನು ಇದನ್ನು ಲೆಫ್ಟ್ ಸೈಡ್ ಡ್ರ್ಯಾಗ್ ಮಾಡ್ತೀನಿ. ಸೊ ಇವಾಗ ಅದು ಲೆಫ್ಟ್ ಸೈಡ್ ಹೋಯ್ತು. ಈಗ ನೋಡಿರಿ, ಅದು ಲೆಫ್ಟ್ ಸೈಡಿಂದ ಬಂತು. ಸೇಮ್ ಬಟ್ ಲೆಫ್ಟ್ ಸೈಡಿಂದ ಬಂತು. ಈಗ ನನಗೆ ರೈಟ್ ಸೈಡಿಂದ ಬರ್ಬೇಕಾ? ಸಿಂಪಲ್ಲು. ಅಗೇನ್ ನಾನೀಗ ಸ್ಟಾರ್ಟಿಂಗ್ ಕೀ ಫ್ರೇಮಿನ ಪಾಯಿಂಟ್ ಇತ್ತಲ್ಲ, ಅಲ್ಲಿ ಹೋಗಿ ಇದನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕ್ಲಿಯರ್ ಅಂತ ಕೊಟ್ಟೆ. ಅಗೇನ್ ಅದು ಜಾಗಕ್ಕೆ ಬಂತು. ಇವಾಗ ನಾನು ಇದನ್ನು ರೈಟ್ ಸೈಡ್ ಡ್ರ್ಯಾಗ್ ಮಾಡ್ತೀನಿ. ಈ ಪಾಯಿಂಟ್ ಐತಲ್ಲ, ಇದನ್ನು ರೈಟ್ ಸೈಡ್ ಇಟ್ಟು ಇವಾಗ ಪ್ಲೇ ಮಾಡಿದೆ ಅಂದರೆ ಅದು ರೈಟ್ ಸೈಡಿಂದ ಬರುತ್ತೆ ಆ್ಯನಿಮೇಟ್ ಆಗಿ. ನೋಡಿದ್ರಾ? ಅದು ಕೆಳಗಿಂದ ಬರ್ಬೇಕಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ನ ರಿಮೂವ್ ಮಾಡಿರಿ. ಪೊಸಿಷನ್ ಐತೆ, ಇದನ್ನು ಮೇಲೆ ತೊಗೊಂಡು ಹೋಗ್ರಿ. ಸೊ ಅದು ಮ್ಯಾಲಿಂದ ಬರ್ತೈತಿ. ಈ ಕೀ ಫ್ರೇಮ್ನ ಚೇಂಜ್ ಮಾಡೋಕೆ ಹೋಗ್ಬೇಡ್ರಿ. ಈಗ ಅಕಸ್ಮಾತ್ ನಾನು ಈ ಕೀ ಫ್ರೇಮ್ನ ಚೇಂಜ್ ಮಾಡಿದೆ ಅನ್ಕರಿ, ನಾನು ಇದನ್ನು ಹಿಂಗೆ ಇನ್ನೂ ಸ್ವಲ್ಪ ಕೆಳಗೆ ಮಾಡಿದ್ದೆ ಇಲ್ಲಿ ಮಟ್ಟ. ಸೊ ಇವಾಗ ಪ್ಲೇ ಮಾಡ್ತೇನೆ ನೋಡಿರಿ. ಎಂಡ್ ಪಾಯಿಂಟು ತಳಗಿಟ್ಟಿದ್ದೆ. ಸೊ ಅದು ಕೆಳಗೆ ಬರ್ತೈತಿ. ಸೊ ಇದಿಷ್ಟಪ್ಪ ಕೀ ಫ್ರೇಮ್ ಅಂದ್ರೆ. ಸೊ ಇದ್ರೊಳಗೆ ಇನ್ನೂ ಸುಮಾರು ವೆರೈಟೀಸ್ ಅದಾವು. ನೀವು ಅದನ್ನು ಹೆಂಗೆ ಯೂಸ್ ಮಾಡ್ಕೊಂತೀರಿ ಕೀ ಫ್ರೇಮ್ನ, ಅದ್ರ ಮೇಲೆ ಡಿಪೆಂಡ್ ಆಕತಿ. ಓಕೆನಾ? ಇವಾಗ ನಾನು ಇದೇ ಕೀ ಫ್ರೇಮ್ನ ಕಾಪಿ ಮಾಡಿ ಈ ವಾಟ್ಸಪ್ ಆ್ಯನಿಮೇಷನ್ ಒಳಗೆ ಹಾಕ್ಬೇಕು. ಫಸ್ಟ್ ನಾನು ಆಲ್ರೆಡಿ ರೆಡಿ ಮಾಡಿದ್ರಿಂದ ಕ್ಲಿಯರ್ ಮಾಡ್ತೀನಿ. ಓಕೆ, ಇವಾಗ ಯಾವ ಆ್ಯನಿಮೇಷನ್ ಇಲ್ಲ. ಇದ್ರದ್ದು ಸೈಜ್ನ ಸಣ್ಣ ಮಾಡ್ಕೊಳಂತೇಳ್ರಿ, ಭಾಳ ದೊಡ್ಡದಾಗೈತಿ. ಮೋಷನ್ ಒಳಗೆ ಸ್ಕೇಲ್ ಇರ್ತೈತಿ. ಈ ಥರ ಝೂಮ್ ಔಟ್ ಮಾಡಿದ್ರೆ ಆತಪ್ಪ. ಸೊ ಇವಾಗ ರೈಟ್ ಕ್ಲಿಕ್ ಮಾಡಿ ಪೇಸ್ಟು, ಮ್ಯಾಲಿಂದ ಕೆಳಗೆ ಬಂತು. ಸೊ ಈ ಥರ ನಾವು ಆ್ಯನಿಮೇಷನ್ ಮಾಡ್ಬೋದು. ಈ ಥರ ಆಲ್ರೆಡಿ ನನ್ನ ಕಡೆಗೆ ಒಂದಿಷ್ಟು ಅದಾವು. ಇದು ಸ್ಲೈಡ್ ಡೌನ್ ಅಂತ ಇರ್ತೈತಿ. ಸೊ ಇದನ್ನು ಡಿಲೀಟ್ ಮಾಡ್ದಂತ ಹೇಳ್ರಿ. ಈ ಸ್ಲೈಡ್ ಡೌನ್ ಇದ್ರ ಮೇಲೆ ಬಿಟ್ಟೆ ಅಂದರೆ ಮೇಲಿಂದ ಕೆಳಗೆ ಬರ್ತೈತಿ. ಇದನ್ನು ಕ್ಲಿಯರ್ ಮಾಡಿ ಸ್ಲೈಡ್ ಇನ್ ಅಂತ ಹಾಕಿದೆ ಅಂದರೆ ಕೆಳಗಿಂದ ಮೇಲೆ ಹೋಗತಿ. ಓಕೆನಾ? ಇದನ್ನು ಕ್ಲಿಯರ್ ಮಾಡಿ ಅಷ್ಟೇ. ಈ ಪ್ರಿಸೆಟ್ಸ್ನ ನಾನು ನಮ್ಮ ಇದ್ರೊಳಗೆ ಕೊಟ್ಟಿರ್ತೀನಿ. ಇದನ್ನು ಇನ್ಸ್ಟಾಲ್ ಮಾಡೋದು ಹೆಂಗೆ ಅಂತ ಹೇಳ್ತೇನೆ ನೋಡಿರಿ. ಇದನ್ನು ಇನ್ಸ್ಟಾಲ್ ಮಾಡೋದು ಭಾಳ ಈಸಿ ಐತಿ. ಸೊ ಈ ಪ್ರಿಸೆಟ್ಸ್ ನನ್ನ ಕಡೆಗೆ ಆಲ್ರೆಡಿ ಅದಾವೆ. ಅವು ಬೇಕಂದ್ರೆ ನಾನು ಇಲ್ಲಿ ಐತೆ ತಡ್ರಿ. ಇದನ್ನ ಇನ್ಸ್ಟಾಲ್ ಮಾಡೋದು ಹೆಂಗೆ ಅಂದ್ರೆ, ಜಸ್ಟ್ ಇಫೆಕ್ಟ್ ಐತೆ, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದರೆ ಇಂಪೋರ್ಟ್ ಪ್ರಿಸೆಟ್ ಅಂತ ಇರ್ತೈತಿ. ಇಂಪೋರ್ಟ್ ಪ್ರಿಸೆಟ್ ಅಂತ ಇರ್ತೈತಿ. ಇದನ್ನು ಕ್ಲಿಕ್ ಮಾಡಿ ಇಲ್ಲೇ ಮೈ ಪಿ ಸಿ ಅದು ಪ್ರಿಸೆಟ್ನ ನೀವು ಎಲ್ಲಿ ಸೇವ್ ಮಾಡಿದರೆ ಅಲ್ಲಿ ಹೋಗಿ ಇದನ್ನು ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಡ್ತೀನಿ. ಸೊ ಓಪನ್ ಅಂತ ಕೊಟ್ಟೆ. ಈಗ ಆ ಪ್ರಿಸೆಟ್ಸ್ ಇಲ್ಲಿ ಬಂದು ಜಸ್ಟ್ ನಾನು ಹಿಂಗೆ ಈ ಥರ ಹಾಕಿದರೆ ಸಾಕು. ಸೊ ಇಷ್ಟಪ್ಪ ಪ್ರಿಸೆಟ್ಸ್ ಇನ್ಸ್ಟಾಲ್ ಮಾಡೋದು. ಸೊ ಆ ಪ್ರಿಸೆಟ್ ಲಿಂಕು ನಮ್ಮ ಇನ್ಸ್ಟಾಗ್ರಾಮ್ ಯಾರ್ದು ಮೆಸೇಜ್ ಏನು ಮುನಿ. ಸೊ ಆ ಪ್ರಿಸೆಟ್ಟಿನ ಲಿಂಕು ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತಾನೆ. ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಈ ಪ್ರಿಸೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ನಾನು ಮತ್ತೆ ಹೊಸ ವಿಡಿಯೋ ಸಿಗಂದ್ರೆ ಅಲ್ಲಿ ಮಟ್ಟ ಎಲ್ಲರಿಗೂ ಟಾಟಾ ಬಾಯ್.